Hello everyone. Today I am discussing about remaining part of problems. ನಿನ್ನೆ ಈ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದೆ ಬಟ್ ಒಂದಿಷ್ಟು ಮಂದಿ ಹೇಳಿದಲ್ಲ ಸಾಲ್ವ್ ಮಾಡಿದ್ರೆ ಓಕೆ ಸಾಲ್ವ್ ಯಾರು ಮಾಡಿಲ್ಲ ಸ್ವಲ್ಪ ಸ್ಟೆಪ್ ವೈಸ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋತೀರಿ ಹೇಳ್ತಾ ಇರೋದು ಕ್ಲಿಯರ್ ಮಾಡ್ಕೊಡ್ರಿ. ಒಂದು ಎರಡನೇದು ಯಾರು ಬಿಡಿಸಿರಲ್ಲ ಎಲ್ಲಿ ಮಿಸ್ಟೇಕ್ಸ್ ಆಗಿದ್ದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ರಿ. ಮಿಸ್ಟೇಕ್ಸ್ ಆಗಲಿಲ್ಲ ಅಂದ್ರೆ ಓಕೆ. ಈಗ ಏನದ cos 3x equal to 4 cos cube x minus 3 cos x ಅದ. ಓಕೆ, see here subproof. ಓಕೆ, subproof ನೋಡಿ ಇಲ್ಲಿ LHS ಏನದ cos 3x. cos 3x ನ ಹೆಂಗ್ ಬರ್ಕೋತೀನಿ ನಾನು cos 2x plus x cos of 2x plus x. ಈಗ ಅಬ್ಸರ್ವ್ ಮಾಡ್ರಿ ಫಾರ್ಮುಲಾ cos of x plus y equal to cos x cos y minus sin x ಯಾವುದು sin y. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಏನದ x ಅಂತಂದ್ರ 2x ಅದ y ಅಂತಂದ್ರ x ಅದ. ಅಬ್ಸರ್ವ್ ಮಾಡ್ರಿ ಏನಾಗ್ತದ cos of 2x plus x equal to ಏನಾಗ್ತದ cos 2x cos x minus sin 2x sin x. ಓಕೆ, ಈ ಫಾರ್ಮ್ ಎಕ್ಸ್ಪ್ಯಾಂಡ್ ಮಾಡಿದ್ರು ಯಾವುದು cos of x plus y ಫಾರ್ಮುಲಾ. ಅರ್ಥ ಆಯ್ತಾ? ಈಗ ಅಪ್ಲೈ ಮಾಡ್ರಿ ಏನಾಗ್ತದ ಇಲ್ಲಿ ಬರುತ್ತೆ ನೋಡ್ರಿ cos of ಯಾವುದು 2x cos 2x cos x minus sin 2x into sin x. ಓಕೆ, ಅಬ್ಸರ್ವ್ ಮಾಡ್ರಿ cos ನಾಗ ಎಲ್ಲ ಅದ LHS ನು cos ನಾಗ ಅದ RHS ನು cos ನಾಗ ಅದ. ಅಂದ್ರೆ cos 2x cos ನಾಗ ಇರುವಂತ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಗ ಇಲ್ಲಿ ಬರ್ತದೆ ನೋಡಿ ಫಾರ್ಮುಲಾ cos 2x ಅಂತಂದ್ರೆ ಏನದ ಫಾರ್ಮುಲಾ 2 cos square x minus 1 ಅಂತ. sin 2x ಫಾರ್ಮುಲಾ ಏನದ ನೋಡ್ರಿ 2 sin x into cos x ಅಪ್ಲೈ ಮಾಡಬೇಕಾಗ್ತದ. ಯಾವುದು sin 2x ಅಂತಂದ್ರೆ ಫಾರ್ಮುಲಾ 2 sin x into cos x ಅದ. cos 2x cos ನ ಇರುವಂತ ಫಾರ್ಮುಲಾ ಯಾಕಂದ್ರೆ cos 2x ಇರುವುದು 4 ಫಾರ್ಮುಲಾ. ಆ cos 2x 4ದಲ್ಲಿ ಎರಡನೇದ್ದು b ಅಂತ ಐತಲ್ಲ cos 2x equal to 2 cos square x minus 1 ಆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇರೋದು. ಓಕೆ, ಯಾಕಂದ್ರೆ ಬಿಕಾಸ್ LHS and RHS cos ಫಂಕ್ಷನ್ ದಾಗದ ಅದಕ್ಕೆ cos ಯೂಸ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಈಗ ಅಬ್ಸರ್ವ್ ಮಾಡಿ ಹಿಯರ್ 2 cos square x minus 1 ಯಾಕ cos 2x ಫಾರ್ಮುಲಾ into cos x minus sin 2x ಫಾರ್ಮುಲಾ 2 sin x into cos x into sin x. okay, sin 2x formula 2 sin x cos x into sin x as it is. ಈಗ ಅಪ್ಲೈ ಮಾಡ್ರಿ cos ಇಲ್ಲಿಂದ ಗುಣಾಕಾರ ಮಾಡ್ರಿ 2 cos cube x minus next cos x. ಈಗ ಅಬ್ಸರ್ವ್ ಮಾಡ್ರಿ 2 cos x का 2 cos x sin x means sin square x. ಈಗ ಅಬ್ಸರ್ವ್ ಮಾಡ್ರಿ ಇಲ್ಲಿ ಬರೀತಾ ಅದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ sin square x plus cos square x equal to 1. ಓಕೆ, ಇಲ್ಲಿ sin square x equal to 1 minus cos square x ಅಪ್ಲೈ ಮಾಡಬೇಕಾಗ್ತದೆ. ಈಗ ಅಬ್ಸರ್ವ್ ಮಾಡ್ರಿ 2 cos cube x minus cos x minus 2 cos x sin square x ಅಂದ್ರೆ ಇದು ಅಪ್ಲೈ ಮಾಡ್ತೀನಿ 1 minus cos square x. okay, so here 2 cos
minus cos x 2 cos x ಇಂದ ಗುಣಾಕಾರ 2 cos x minus minus plus ಈಗ ಏನಂತ ನೋಡ್ರಿ 2 ಯಾವುದು cos cube x okay here 2 cos cube x plus 2 cos cube x minus cos x minus 2 cos x okay see here 4 cos cube x minus 3 cos x okay therefore cos 3x equal to 4 cos cube x minus 3 cos x ಗೊತ್ತಾಯ್ತಾ ಸ್ಟೂಡೆಂಟ್ಸ್ ಈಗ ಏನದಲ್ಲ cos 3x ಪ್ರೂವ್ ಆಯ್ತು ಓಕೆ ಇಲ್ಲಿ cos 3x ಪ್ರೂವ್ ಮಾಡಬೇಕಾದ್ರೆ cos of x plus y ಫಾರ್ಮುಲಾ ಗೊತ್ತಿರಬೇಕು cos of x plus y ಫಾರ್ಮುಲಾ ಏನ್ರಿ cos x cos y minus sin x sin y ಫಾರ್ಮುಲಾ ಗೊತ್ತಿದ್ರ ಸ್ಪ್ಲಿಟ್ ಮಾಡಬಹುದು cos of 2x plus x ಅಂತ ಅಪ್ಲೈ ಮಾಡಿದಾಗ ಇನ್ನೇ ಎರಡು ಫಾರ್ಮುಲಾ ಗೊತ್ತಿರಬೇಕು ಯಾವ್ದಂದ್ರೆ cos 2x ಮತ್ತು sin 2x sin 2x ಫಾರ್ಮುಲಾ 2 sin x into cos x ಅನ್ನೋದು cos 2x cos ನ ಇರುವಂತ ಫಾರ್ಮುಲಾ ಅಪ್ಲೈ ಮಾಡ್ತೀನಿ 2 cos square x minus 1 ಅಂತ ಅದು ಅಪ್ಲೈ ಮಾಡಿದ್ಮೇಲೆ ನಿಮ್ಮ SSLC ಒಳಗ ಕಲಿತಾ ಇರುವಂತ ಫಾರ್ಮುಲಾ ಐಡೆಂಟಿಟಿ ರಿಲೇಷನ್ಸ್ ಒಳಗೆ ಇನ್ನೋದು ಏನದ sin square x plus cos square x equal to 1 therefore sin square x equal to 1 minus cos square x ಅಂದ್ರೆ sin square x ಇದ್ದಲ್ಲಿ ಏನು ಅಪ್ಲೈ ಮಾಡಬಹುದು ನಾನು 1 minus cos square x ಅಂತ ಅಪ್ಲೈ ಮಾಡಿ ಆಮೇಲೆ 2 cos x ಇಂದ ಗುಣಾಕಾರ ಮಾಡಿ ಏನದಲ್ಲ ಪ್ರೂವ್ ಆಗ್ತದ ಯಾವುದು cos 3x ಅಬ್ಸರ್ವ್ ಮಾಡ್ರಿ ಯಾರು ಬಿಡಿಸಿಲ್ಲಲ್ಲ ಸಾಲ್ವ್ ಮಾಡ್ರಿ ಯಾರು ಬಿಡಿಸಿರಲ್ಲ ಸ್ಟೆಪ್ಸ್ ಕರೆಕ್ಷನ್ ಅದಲ್ಲ ಚೆಕ್ ಮಾಡ್ಕೊಡ್ರಿ ಅಂದ್ರೆ ನಿಮಗೇನದಲ್ಲ ಕನ್ಕ್ಲೂಷನ್ ಗೊತ್ತಾಗ್ತದ ಸರಿ ಆಯ್ತು ತಪ್ಪಾಯ್ತು ಅನ್ನೋದು ಓಕೆ ಸ್ಟೂಡೆಂಟ್ಸ್ ಸೆಕೆಂಡ್ ಒನ್ ಪ್ರೂವ್ ದಟ್ tan 3x equal to 3 tan x minus tan cube x divided by 1 minus 3 tan square x ಅದ ಓಕೆ ಇಲ್ಲಿ ಸೇಮ್ ಹೆಂಗ ಅಲ್ಲೇ cos of x plus y ಯೂಸ್ ಮಾಡಿದ್ರಿ sin of x plus y ಯೂಸ್ ಮಾಡಿದ್ರಿ ಹಿಂದಿನ ಪ್ರಾಬ್ಲಮ್ಸ್ ಅಲ್ಲಿ ಇಲ್ಲಿ tan 3x ನ tan 2x plus x ಮಾಡ್ಕೊಂಡು ಏನ್ ಮಾಡಬೇಕು tan of x plus y ಫಾರ್ಮುಲಾ ಅಪ್ಲೈ ಆಗುತ್ತದ ಈಗ ಅಬ್ಸರ್ವ್ ಮಾಡ್ರಿ ಹಿಯರ್ ಪ್ರೂಫ್ ಓಕೆ ಸೊ LHS ಯಾವುದು tan 3x ಏನು ಮಾಡ್ತಾ ಇದ್ದು tan of 2x plus x ಏನು ಫಾರ್ಮುಲಾ ಸ್ಟೂಡೆಂಟ್ಸ್ tan of x plus y okay tan x plus tan y divided by 1 minus tan x tan y here x value 2 x value y value x ಅದ ಅಬ್ಸರ್ವ್ ಮಾಡ್ರಿ so tan of 2x plus x equal to ಏನಾಗ್ತದ tan 2x plus tan x divided by 1 minus tan 2x into tan x ಈ ಫಾರ್ಮುಲಾ ಈಗ ಅಬ್ಸರ್ವ್ ಮಾಡ್ರಿ so tan 2x plus tan x okay so divided by 1 minus tan 2x into tan x ಅಬ್ಸರ್ವ್ ಮಾಡ್ರಿ LHS and RHS ಫಂಕ್ಷನ್ tan ಫಂಕ್ಷನ್ ದಾಗದ ಎರಡು tan ಫಂಕ್ಷನ್ ದಾಗದ ಅಂದ್ರೆ tan 2x ಇರುವುದು ಒಂದೇ ಫಾರ್ಮುಲಾ tan ದಾಗಿರೋದು tan 2x ಇರುವುದು ಒಂದೇ ಫಾರ್ಮುಲಾ ಯಾವ ಫಾರ್ಮುಲಾ ಅಂದ್ರೆ tan 2x equal to 2 tan x
divided by 1 minus tan square x. ಅಂದ್ರೆ ಪ್ಲಸ್ ಬಂತಂದ್ರೆ sin 2x ಆಗ್ತದ, ಮೈನಸ್ ಇತ್ತಂದ್ರೆ tan 2x ಆಗ್ತದ. ಈಗ tan 2x ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತೀನಿ. ಈಗ ಏನಾಗ್ತದೆ ನೋಡ್ರಿ, tan 2x ಫಾರ್ಮುಲಾ ಹೇಳ್ರಿ, 2 tan x divided by 1 minus tan square x plus ಯಾವುದು tan x divided by okay 1 minus observe ಮಾಡ್ರಿ tan 2x ನ 2 tan x divided by 1 minus tan square x into ಯಾವುದು tan x into tan x. Okay, see here ಇಲ್ಲಿ ಬರೆದ್ರು next steps here 2 tan x observe ಮಾಡ್ರಿ plus tan x into 1 minus tan square x so divided by ಏನದ 1 minus tan square x whole divided by okay ನಾ ಬರಿತಾ ಇರೋದು ನೋಡ್ರಿ LCM ತೆಗೆದಿನಿ ಈ ಟರ್ಮ್ ಇಲ್ಲಿ ಬರ್ತದ ಯಾವುದು 1 minus tan square x LCM ಇದು 2 tan x plus tan x into 1 minus tan square x divided by 1 minus tan square x ಈ divided by observe ಮಾಡ್ರಿ ಇದು ಈ ಟರ್ಮ್ ಇಲ್ಲಿ ಬರ್ತದ ನೋಡ್ರಿ 1 into 1 minus tan square x 1 minus tan square x okay minus okay minus ಈಗ ನೋಡ್ರಿ 2 tan x observe ಮಾಡ್ರಿ 2 tan x into ಯಾವುದು tan x into tan x whole divided by LCM ಯಾವುದು 1 minus tan square x LCM ಅಂದ್ರೆ ಇದು 1 minus tan square x ಇಲ್ಲಿ 1 into 1 minus tan square x minus 2 tan x into tan x divided by 1 minus tan square x ಅರ್ಥ ಆಯ್ತಾ ನಾನು ಬರಿತಾ ಇರೋದು ಈಗ 1 minus tan square x 1 minus tan square x get cancel okay so 1 minus x square 1 minus tan square x cancel ಈಗ ಉಳಿತಾ ಇರೋದು ಏನಂದ್ರಿ 2 tan x plus ಗುಣಾಕಾರ ಮಾಡ್ರಿ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ತೀರಿ ಬರಿ ಇನ್ನೊಂದು ಸ್ಟೆಪ್ tan x 1 minus tan square x divided by 1 minus tan square x minus 2 tan x into tan x ಯಾವುದು tan square x next ನೋಡಿ 2 tan x plus tan x ಇಂದ ಗುಣಾಕಾರ tan x minus ಯಾವುದು tan cube x divided by 1 minus tan square x minus tan square x ಅಂತಂದ್ರೆ ಏನಾಗ್ತದ ನೋಡಿ ಅಬ್ಸರ್ವ್ ಮಾಡಿ ಏನಾಗ್ತದ 3 ಯಾವುದು tan square x so last answer ನೋಡಿ 2 tan x plus tan x means 3 tan x minus tan cube x divided by 1 minus 3 tan cube tan square x provide ನೋಡಿ therefore tan 3x equal to 3 tan x minus tan cube x divided by 1 minus 3 tan square x so provide ನೋಡಿ ಸ್ಟೂಡೆಂಟ್ಸ್ ಯಾವುದು tan 3x tan 3x ಗೊತ್ತಾಗಬೇಕಾದ್ರೆ ಎರಡು ಫಾರ್ಮುಲಾ ಗೊತ್ತಿರಬೇಕು ಅವು ಎರಡು ಫಾರ್ಮುಲಾ ಯಾವಂದ್ರ tan of x plus y ಫಾರ್ಮುಲಾ ಒಂದು ಎರಡನೇದು ಯಾಕಂದ್ರೆ LHS and RHS ಎರಡು tan ಫಂಕ್ಷನ್ ಇರೋದು ಅಂದ್ರೆ
tan 2x ಇರೋದು ಒಂದೇ ಫಾರ್ಮುಲಾ ಯಾವುದು tan 2x equal to 2 tan x divided by 1 minus tan square x ಆದ್ರೆ tan 2x ಆಗ್ತದ ಅದ 1 ಮೈನಸ್ ಬದಲಿ 1 ಪ್ಲಸ್ tan square ಆತಂದ್ರೆ sin 2x ಆಗ್ತದ ಸ್ವಲ್ಪ ಕೇರ್ಫುಲ್ ಆಗಿರಲಿ ಸ್ಟೂಡೆಂಟ್ಸ್ ಯಾವುದು sin ಒಳಗ ಮೈನಸ್ ಆತಂದ್ರೆ tan 2x ಪ್ಲಸ್ ಆತಂದ್ರೆ sin 2x ಇದು ಗೊತ್ತಿರಬೇಕು ಯಾಕಂದ್ರೆ ಬಹಳ ಮಂದಿ ತಪ್ಪುದು ಅಲ್ಲೇ ಇಲ್ಲಿ ಒಂದರೆ ಪ್ಲಸ್ ಬರೆದ್ರೆ ನಮಗೆ ಆನ್ಸರ್ ಇಲ್ಲೇ ತಪ್ಪದ ಯಾಕಂದ್ರೆ ಎರಡು ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಒಳಗೆ ನನಗೆ ಮೈನಸ್ ಮೈನಸ್ ಅದ ಒಂದು ಪ್ಲಸ್ ಮೈನಸ್ ಬಂದ್ಬಿಡ್ತದೆ ಯಾವುದು ನೀವು ಒಂದಳೆ ಇಲ್ಲೇ ಪ್ಲಸ್ ಮಾಡಿದ್ರೆ ಅರ್ಥ ಆಗ್ತದ ನಾ ಹೇಳ್ತಾರ ಕಾನ್ಸೆಪ್ಟ್ ಅಲ್ಲಿ ಅದಕ್ಕೆ ಸ್ವಲ್ಪ ನನಗೆ RHS and LHS ಅಬ್ಸರ್ವ್ ಮಾಡ್ಕೋತ ನೀವು ಫಾರ್ಮುಲಾ ಅಪ್ಲೈ ಮಾಡೋದು ಗೊತ್ತಾಗಬೇಕು ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋತ ಹೋಗ್ಬೋದು ಯಾವುದು tan 3x ಈ ತರ ಏನದಲ್ಲ tan 3x ಆಯ್ತು ಇಲ್ಲಿ ನೋಡ್ರಿ ಯಾವ್ಯಾವುದು cos 2x ಆಯ್ತು sin 2x ಆಯ್ತು tan 2x ಆಯ್ತು sin 3x ಆಯ್ತು cos 3x ಆಯ್ತು cos 2x ಆಯ್ತು ಈ ತರ ಬರ್ತಾವ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮತ್ತೆ ಬರ್ತಾ ಹೋದು ಯಾವುದು ಟ್ರಾನ್ಸ್ಫಾರ್ಮೇಷನ್ಸ್ ಫಾರ್ಮುಲಾ ಅಂತ ಬರ್ತದೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಎಲ್ಲ ಮುಗೀತಂತಂದ್ರೆ ಯಾವುದು ಇವಕ್ಕ ಆಗಲೇ sin 2x cos 2x tan 2x ಇವೆಲ್ಲ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಒಂದು ಮಲ್ಟಿಪಲ್ ಅಂತೀವಿ ಒಂದು ಇನ್ನೊಂದಿಷ್ಟು ಸಬ್ ಮಲ್ಟಿಪಲ್ ಅಂತ ಬರ್ತಾವೆ ಫಾರ್ಮುಲಾ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇವು ಮೂರು ಫಾರ್ಮುಲಾ ಯೂಸ್ ಮಾಡ್ತೀವಿ ಯಾವುದು sin 3x ಆಗಿರ್ಬೋದು cos 3x ಆಗಿರ್ಬೋದು tan 3x ಆಗಿರ್ಬೋದು ಇವು ಮೂರದಲ್ಲಿ ಒಂದು ಯಾವುದರ 2 ಮಾರ್ಕ್ಸ್ ಕೇಳ್ತಾನೆ ಯಾವುದು ಪ್ರೂವ್ ದಾಟ್ ಅಂತ ಯಾವುದು sin 3x ಅರ ಕೇಳ್ಬೋದು cos 3x ಅರ ಕೇಳ್ಬೋದು tan 3x ಅರ ಕೇಳ್ಬೋದು ಓಕೆ ಸ್ಟೂಡೆಂಟ್ಸ್ ಇಲ್ಲೇ ಒಂದಿಷ್ಟು ಡೆಫಿನೇಷನ್ ಕೊಟ್ಟೇನೆ ಏನಂತ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಸೊ ಆಲ್ರೆಡಿ ನೀವು ಮಲ್ಟಿಪಲ್ ಸಾಲ್ವ್ ಮಾಡಿರಿ ಸಬ್ ಮಲ್ಟಿಪಲ್ಸ್ ಬಟ್ ಸಾಲ್ವ್ ಇಲ್ಲ ಅವು ನೀವು ಸಾಲ್ವ್ ಮಾಡ್ಬೋದು ಬಿಡ್ಬೋದು ನೀವು ಹಳೆಯ ಟೆಕ್ಸ್ಟ್ ಬುಕ್ ಅಲ್ಲಿ ಯೂಸ್ ಮಾಡ್ಕೊಂಡು ಬಟ್ ನಮಗಿಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಆಗ್ತವೆ ಬಟ್ NCERT ಒಳಗೆ ಏನಲ್ಲ ಈ ತರ ಹೆಡ್ಡಿಂಗ್ ಕೊಟ್ಟಿಲ್ಲ ಮಿಕ್ಸ್ ಕೊಟ್ಬಿಡ್ತಾನೆ ಯಾವುದು ಯಾವುದು ಸಮ್ ಆಫ್ 2 ಆಂಗಲ್ಸ್ ಅಂತ ಡಿಫ್ರೆನ್ಸ್ ಆಫ್ 2 ಆಂಗಲ್ಸ್ ಅಂತ ಕೊಟ್ಬಿಡ್ತಾನೆ ಅಂದ್ರೆ ಎಲ್ಲ ಬರ್ತಾವ ಅಂತ ಹೇಳ್ತಾನೆ ಬಟ್ ನಾ ಏನಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ NCERT ಫಸ್ಟ್ ಸ್ಟಾರ್ಟಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅದ ಅಲ್ಲಿ ರೇಡಿಯನ್ ಮೇಜರ್ ಡಿಗ್ರಿ ಮೇಜರ್ಸ್ ಅಂತ ಹಿಂಗೆ ಕೊಟ್ಟಾನ ಬಟ್ ಅಲ್ಲಿ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಅಂತ ಕೊಟ್ಟಿಲ್ಲ ಬೇಕಾದ್ರೆ ನೀವು ಏನು ಮಾಡ್ರಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಒಳಗೆ ಬಂದ್ರೆ ಡಿಟೇಲ್ ಆಗಿ ಬಂದ್ಬಿಡ್ತದೆ ಯಾವುದು ರೇಡಿಯನ್ ಮೇಜರ್ ಡಿಗ್ರಿ ಮೇಜರ್ಸ್ ಈ ತರ ಬಟ್ ನಿಮ್ಮಲ್ಲಿ ಏನದಲ್ಲ ನಾದ ಏನಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನಿಲ್ಲ NCERT ಒಳಗೆ ಏನದಲ್ಲ ಎಲ್ಲ ಕ್ಲಬ್ ಮಾಡಿಕೊಟ್ಟಿದ್ದಾನೆ ಯಾವುದು NCERT ಒಳಗೆ ನಾನು ಏನು ಮಾಡ್ತಾ ಇರೋದು ಒಂದೊಂದು ಪಾರ್ಟ್ ಸಪ್ರೇಟ್ ಹೇಳ್ತಾ ಇರೋದು ಅಂದ್ರೆ ನಿಮ್ಗೆ ಈಸಿ ಆಗಲಿ ಅನ್ನೋಗೋಸ್ಕರ ಯಾಕಂದ್ರೆ ನಾವು ಒಟ್ಟು ಎಟ್ ಎ ಟೈಮ್ ಹೇಳ್ತಿದ್ರೆ ನಿಮ್ಗೆ ಟೋಟಲ್ ಕನ್ಫ್ಯೂಸ್ ಈಗ ನೋಡ್ರಿ ಇದು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಫಾರ್ಮುಲಾ ಅಂತ ಇಲ್ಲೇ ಇಲ್ಲ ನಿಮ್ಗೆ NCERT ಒಳಗೆ ಬಟ್ ಅದು ಆಕ್ಚುಲಿ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ಸ್ ಅಂತ ಯಾವುದು sin 2x cos 2x tan 2x ಇವು ಏನದಲ್ಲ ಮಲ್ಟಿಪಲ್ಸ್ ಅವು ಮಲ್ಟಿಪಲ್ ಆಂಗಲ್ಸ್ ಅಂತ ಯೂಸ್ ಮಾಡ್ತೀವಿ ಆ ಮಲ್ಟಿಪಲ್ ಆಂಗಲ್ ಅಂತ ಅವ ಏನು ಕೊಟ್ಟಾನ ಹೆಡ್ಡಿಂಗ್ ಅಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಫ್ ಸಮ್ ಅಂಡ್ ಡಿಫ್ರೆನ್ಸ್ ಆಫ್ 2 ಆಂಗಲ್ಸ್ ಅಂತ ಕೊಟ್ಟಿದ್ದಾನೆ ಆ ಡಿಫ್ರೆನ್ಸ್ ಆಫ್ 2 ಆಂಗಲ್ಸ್ ಒಳಗೆ ಬರುವಂತ ಈ ಕಂಡೀಷನ್ಸ್ ಆ ಕಂಡೀಷನ್ ಕೊಟ್ಟಿಲ್ಲವ ಜಸ್ಟ್ ಏನಲ್ಲ ಫಾರ್ಮುಲಾ ಹೇಳಿದಾನೆ ಹೌದಾ ಡೆರೈವ್ ಮಾಡಿದಾನೆ ಅದಕ್ಕೆ ಹೇಳ್ತೀನಿ ಈಗ ಬರೋಣ ಏನದ ಇಫ್ x is any angle 2x 3x 4x etc ಆರ್ ಕಾಲ್ಡ್ ಮಲ್ಟಿಪಲ್ ಆಂಗಲ್ಸ್ ಅಂತ ಯೂಸ್ ಮಾಡ್ತೀವಿ ಯಾವುದು ಒಂದೊಂದು ಬುಕ್ ಅಲ್ಲಿ ಹೆಂಗ್ ಕೊಡ್ತಾನೆ 2x 3x 4x ಬದಲಿ 2a 3a 4a ಅಂತ ಕೊಡ್ತಾನೆ ಇಲ್ಲಿ ಅಂದ್ರೆ ಇಫ್ a is ಅಂತ ಕೊಡ್ತಾನೆ ಅರ್ಥ ಆಗ್ತದ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ x ಬದಲಿ a ಕೊಟ್ಟಿರ್ತಾನೆ ನಡೀತದೆ ತಪ್ಪೇನಲ್ಲ ತಗೋಬಹುದು ಕರೆಕ್ಟ್ ಆಗಿ ತೋಡ್ರಿ ಏನೇ a ತೊಂದ್ರ a ದಾಗ ಬಿಡಿಸ್ಕೊಂಡು ಹೋಗ್ಬೋದು x ತೊಂದ್ರೆ x ಬಟ್ ನಮ್ಮ NCERT ಅಲ್ಲಿ x ಅಂತ ಅದ ಅದಕ್ಕೆ ನಾ x ಅಂತ ಯೂಸ್ ಮಾಡ್ತೀನಿ ಅಷ್ಟೇ ಈಗ ನೆಕ್ಸ್ಟ್ ಏನದ and x/2, x/3, x/4 etc are called submultiple angles of x. We derive
some formulae of multiple angles and submultiple angles. ಈಗ ಏನದ trigonometric functions of 2x ಓಕೆ ಡಿರೈವ್ ಮಾಡಿವಿ ಆಲ್ರೆಡಿ ನಾವು ಯಾವುದು ಪ್ರೂವ್ ಮಾಡಿವಿ ಯಾವುದು 2x ಒಳಗೆ ಬರುವಂತ ಫಾರ್ಮುಲಾಸ್ ಅವು ಯಾವ್ಯಾವ ಬರ್ತಾವ ಫಸ್ಟ್ ಬರೀರಿ ಯಾವ್ಯಾವು ಫಸ್ಟ್ ಅಬ್ಸರ್ವ್ ಮಾಡ್ರಿ ಈ ಫಾರ್ಮುಲಾ ಬಾಲ್ ಏನ್ ಬಿಡ್ಬೇಕಾ ಈಗ ಏನ್ ಬರೀತಾ ಇರೋದು ಎಲ್ಲ ಫಾರ್ಮುಲಾ ಬರೀತಾ ಇರೋದು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಡ್ರಿ ನೀವು ಇದು ಟೆಕ್ಸ್ಟ್ ಬುಕ್ ಹುಡುಕಾಡಿದ್ರೆ ಸಿಗಲ್ಲ ಬಟ್ ಇಲ್ಲೇ ನಾನು ಏನದಲ್ಲ ಒಂದೊಂದಕ್ಕೆ ಏನೇನ್ ಅಂತಾರ ಅನ್ನೋದು ನನಗೆ ತಿಳಿಸ್ಕೊಡ್ತಾ ಇರ್ತಾನೆ ನಿಮ್ಗೆ ಯಾವಕ್ಕ ಮಲ್ಟಿಪಲ್ ಯಾವಕ್ ಅಂತಾರ ಸಬ್ ಮಲ್ಟಿಪಲ್ ಯಾವ ಅಂತಾರ ಬಟ್ ಸಬ್ ಮಲ್ಟಿಪಲ್ ಅಂತ ಹೆಡ್ಡಿಂಗ್ ಎನ್ಸಿಡಿ ಕೊಟ್ಟಿಲ್ಲ ಬಟ್ ಅವ ಏನ್ ಕೊಟ್ಟಾನ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಫ್ ಏನ್ ಕೊಟ್ಟಾನ ಡಿಫ್ರೆನ್ಸ್ ಆಫ್ ಸಮ್ ಆಫ್ ಟೂ ಆಂಗಲ್ಸ್ ಅಂತ ಕೊಟ್ಟಾನ ಅಲ್ಲ ಅಂದ್ರೆ ಅದ್ರೊಳಗ ಬರುವಂತ ಕಂಡೀಷನ್ಸ್ ಇವೆಲ್ಲ ಅರ್ಥ ಆಯ್ತಾ ನಾ ಅದನ್ನ ಏನ್ ಮಾಡಿದ್ರೆ ಸ್ಪ್ಲಿಟ್ ಮಾಡಿ ಹೇಳಾಕತ್ತೆ ನಿಮ್ಗೆ ಈಸಿ ಆಗಲ್ಲ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಒಟ್ಟು ಕ್ಲಬ್ ಮಾಡಿದ್ವಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಒಂದೊಂದು ಫಾರ್ಮುಲಾ ಡಿಫ್ರೆಂಟ್ ಆಗಿ ಹೇಳ್ಕೋದು ಈಸಿ ಗೋಯಿಂಗ್ ಹೇಳ್ತಾ ಇರುತ್ತೆ ನಿಮಗೆ ಅರ್ಥ ಆಯ್ತ್ರಿ ಈಗ 2x ಅಂದ್ರೆ 2x ಅವು ಬರೋದು ಯಾವ್ದ್ರಿ sin 2x cos 2x tan 2x ಓಕೆ ಅವು ಫಾರ್ಮುಲಾ ಬರ್ತಾವ ಅವು ಬರೀರಿ ಏನದ ನೋಡ್ರಿ ಫಸ್ಟ್ sin 2x ಫಾರ್ಮುಲಾ 2 sin x into cos x next sin 2x ಎರಡದ ಫಾರ್ಮುಲಾ ಯಾವ್ಯಾವ್ರಿ 2 tan x divided by 1 plus ಯಾವುದು tan square x sin 2x ನ ಎರಡು ಫಾರ್ಮುಲಾ ಅದಾವ್ರಿ ಅರ್ಥ ಮಾಡ್ಕೊಡ್ರಿ ನೆಕ್ಸ್ಟ್ ಥರ್ಡ್ ಒನ್ ಇಲ್ಲಿ ಬರೀತೀನಿ ಥರ್ಡ್ ಒನ್ ಯಾವ್ದ್ರಿ cos 2x cos 2x ನ ಎಷ್ಟು ಅದಾವ್ರಿ ಫಾರ್ಮುಲಾ 4 ಅದಾವ ಆ 4 ಫಾರ್ಮುಲಾ ಮತ್ತೆ ಯೂಸ್ ಮಾಡ್ಕೊಂಡು ಮತ್ತೊಂದಿಷ್ಟು ಫಾರ್ಮುಲಾ ಕೈ ಹಿಡಿಬಹುದು ನಾವು ಅವು ಯಾವ ತರ ಅಂತ ಹೇಳ್ತೀನಿ ಈಗ cos 2x ಅಂತಂದ್ರೆ cos square x minus sin square x fourth one cos 2x ಏನದ ಫಾರ್ಮುಲಾ 2 cos square x minus 1 ಈ ಇದೊಂದು ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮೂರು ಟೈಪ್ ಬರೀತೀವಿ ಮತ್ತೆ ಯಾವ ತರ ಅಂದ್ರೆ ಈಗ ಹೇಳ್ತೀನಿ ನೋಡ್ರಿ ಅಬ್ಸರ್ವ್ ಮಾಡಿ ಫಿಫ್ತ್ ಒನ್ ಈ ಮೈನಸ್ 1 ಈ ಕಡೆ ಬಂದ್ರೆ ಏನಾಗ್ತದ್ರಿ 1 ಪ್ಲಸ್ cos 2x ಅಂದ್ರೆ 2 cos square x ಅಂದ್ರೆ cos 2x ಇಂದ ಏನ್ ಮಾಡ್ಬೋದು ನಾನು cos 2x = 2 cos square x minus 1 ಆ minus 1 ಈ ಕಡೆ ತಗೊಂಡ್ರೆ ಏನಾಗ್ತದ 1 plus cos 2x 1 plus cos 2x ಅಬ್ಸರ್ವ್ ಮಾಡಿ ಮತ್ತೊಂದು ಕಂಡೀಷನ್ಸ್ ಹಿಯರ್ 2 cos square x ನ ಇಲ್ಲಿ ಬರ್ತದೆ ಫಸ್ಟ್ ನೋಡ್ರಿ ಏನದ 1 plus cos 2x ಈ 2 ಈ ಕಡೆ ಬಂದ್ರೆ ಏನಂತ ನೋಡ್ರಿ divided by 2 equal to ಯಾವುದು cos square x ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತಾರ cos square x ಅಂತಂದ್ರೆ ಅಪ್ಲೈ ಮಾಡೋದು ಯಾವುದು 1 plus cos 2x divided by 2 ಅಂತ ಯಾಕಂತಂದ್ರೆ ಯಾಂಗ್ ಬಂತು ಫಾರ್ಮುಲಾ ಅಂತಂದ್ರೆ ಈ ಫಾರ್ಮುಲಾ ಯಾವುದು cos 2x = 2 cos square x minus 1 ಯೂಸ್ ಮಾಡ್ಕೊಂಡು ಇವೆರಡು ಫಾರ್ಮುಲಾ ಬರ್ತಾವ್ರಿ 1 plus cos 2x = 2 cos square x 1 plus cos 2x divided by 2 equal to cos square x ಅನ್ನು ಅರ್ಥ ಆಯ್ತಾ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್ ಏನಿಲ್ಲ ಆ ಫಾರ್ಮುಲಾನ ಮೈನಸ್ ಈ ಕಡೆ ಕಳೆದ್ರೆ 1 2 ನು ಈ ಕಡೆ ಕಳಿಸಿನಿ ಡಿವೈಡ್ ಇವೆರಡು ಫಾರ್ಮುಲಾ ಯಾವುದು 2 cos square x ಇನ್ನು ಥರ್ಡ್ ಒನ್ ಸಿ ಯೂಸ್ ಮಾಡ್ತಿದ್ದೀವಿ ಹೌದಾ ಅದೇನಂತ ಹೇಳಿ cos 2x = 1 minus ಯಾವುದು 2 sin square x ಏನಾಗ್ತದೆ ನೋಡಿ ಈ minus 2 sin square ಈ ಕಡೆ ತಗೊಂಡ್ಬರ್ತೀನಿ cos 2x ಆ ಕಡೆ ಕಳಿಸ್ತೀನಿ ಏನಾಗ್ತದೆ ನೋಡ್ರಿ 2 sin square x = 1 minus 2x ಇಲ್ಲಿ 2 cos square x ಅಂದ್ರೆ 1 plus cos 2x ಇಲ್ಲಿ 2 sin square x ಅಂದ್ರೆ 1 minus cos 2x ಈಗ ಏನಾಗ್ತದೆ ನೋಡ್ರಿ ನೆಕ್ಸ್ಟ್ 9th one sin square x = 1 minus cos 2x divided by 2 ಓಕೆ ಇವು ಎರಡು ಫಾರ್ಮುಲಾ ಬರ್ತಾವ cos 2x 1 minus 2 sin square x ಇಂದ ಯೂಸ್ ಮಾಡ್ಕೊಂಡು ಇವು ಎರಡು ಫಾರ್ಮುಲಾ ಬರ್ತಾವ cos 2x = 2 cos square x minus 1 ಇವು ಎರಡು ಫಾರ್ಮುಲಾ ಬರ್ತಾವ ಯಾವುದು ಕ್ಲಿಯರ್ ಆಗತ್ತೆ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಆಯ್ತಾ ಇನ್ನ ಫೋರ್ತ್ ಒನ್ ಯೂಸ್ ಯಾವುದು 10th cos 2x = 1 minus tan square x
divided by 1 plus tan square x. ಓಕೆ, ಈ ಫಾರ್ಮುಲಾ ಬರುವುದು ಯಾವುದು? ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಫ್ 2x ಒಳಗ ಇರುವಂತ ಫಾರ್ಮುಲಾ. ಇವಕ್ಕ ಏನಂತೀವಿ? ಮಲ್ಟಿಪಲ್ ಆಂಗಲ್ಸ್ ಅಂತ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೇಳಿದ 2x 3x 4x ಅಂದ್ರೆ ನಮ್ಮ ಸಿಲೆಬಸ್ ಆಗಿಲ್ಲ, ಬಟ್ 4x ಅವೆಲ್ಲ ಮುಂದೆ ಬರ್ತಾವ ಹೈಯರ್ ಡಿಗ್ರಿ ಒಳಗೆ. ಸೊ ಅಲ್ಲಿ ಅದಕ್ಕೆ ಹೇಳಿದ್ರೆ ಎಕ್ಸೆಟ್ರಾ ಅಂತ ಕೊಟ್ಬಿಟ್ಟಿದ್ದೀನಿ. ಇವು ಹೇಳಿದ್ರೆ ಮಲ್ಟಿಪಲ್ ಆಂಗಲ್ಸ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 4 ಅಂತ ಇತ್ತಂದ್ರೆ ಮಲ್ಟಿಪಲ್ ಅಂತ ಯೂಸ್ ಮಾಡ್ತೀವಿ. ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಅವು ಬರ್ತಾವು. ಅವು ನೆಕ್ಸ್ಟ್ ಇದು ಮುಗಿದ ಮೇಲೆ ಅವೇ ಹೇಳ್ತಾ ಇದ್ದು ಅಂದ್ರೆ ಈಗ ಅಬ್ಸರ್ವ್ ಮಾಡಿ. ಕ್ಲಿಯರ್ ಆಗತ್ತೆ ಕಾನ್ಸೆಪ್ಟ್? ಕ್ಲಿಯರ್ ಆಗದ್ರಿ? ಇನ್ನು ನೆಕ್ಸ್ಟ್ ಏನ್ ಬರೀತಾವ ಹೆಡ್ಡಿಂಗ್ ಅರ್ಥ ಮಾಡ್ಕೊಂಡು. ಇವು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಫ್ 2x. ನೀವು ಇವೆಲ್ಲ ಫಾರ್ಮುಲಾ ಲಿಸ್ಟ್ ಏನದಲ್ಲ ಬರ್ಕೋತಾ ಇರ್ಬೇಕೆಲ್ಲ. ಯಾಕಂದ್ರೆ ಇವು ಗೊತ್ತಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲ ನನಗೆ ನೋಡ್ರಿ, ಯಾರೇ ಹೇಳಿ ಯಾವುದೇ ಟೀಚರ್ಸ್ ಬಂದು ಹೇಳಿದ್ರು ಇದೇ ಫಾರ್ಮುಲಾ ಹೇಳ್ತಾರ, ನೀವು ಪರ್ಫೆಕ್ಟ್ ಆದ್ರೆ ಮಾತ್ರ ನಿಮ್ಮ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಸ್ಟೂಡೆಂಟ್ಸ್. ನೀವು ಫಾರ್ಮುಲಾ ಎಲ್ಲಿ ತಗ ಗೊತ್ತಾಗಲ್ಲ ಅಲ್ಲಿ ತಗ ನಿಮ್ಮ ಪ್ರಾಬ್ಲಮ್ಸ್ ಅರ್ಥ ಆಗಲ್ಲ. ಈ ಪ್ರಾಬ್ಲಮ್ಸ್ ಹೆಂಗೆ ಬಂದು ಅಂತಂದ್ರೆ ನೀವು ಆಲ್ರೆಡಿ ಬಿಡಿಸಿರಿ, ಯಾವುದು ಡಿರೈವ್ ಮಾಡಿರಿ. ಅರ್ಥ ಆಗ್ತದ? ನಾ ಡಿರೈವ್ ಮಾಡಿರಿ, ಡಿರೈವ್ ಮಾಡಿದ್ದ ಪ್ರಾಬ್ಲಮ್ಸ್ ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಯಾವುದು ಹೆಡ್ಡಿಂಗ್? ಸರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಇದು ಬರುತ್ತೆ ಆಫ್ 3x. 3x ಒಳಗಿರುವಂತ ಫಾರ್ಮುಲಾ ಯಾವ್ದ್ರಿ? 3x ಸ್ಟೂಡೆಂಟ್ಸ್, 3x ಒಳಗಿರುವಂತ ಫಾರ್ಮುಲಾ ಮೂರು ಅದಾವ. ಯಾವುದು? sin 3x, cos 3x, tan 3x. ಆ ಮೂರು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮತ್ತೊಂದಿಷ್ಟು ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಫಸ್ಟ್ ಒನ್ ಇಲ್ಲಿ ಆಪ್ಷನ್, ಫಸ್ಟ್ ಒನ್ sin 3x equal to 3 sin x minus 4 sin cube x. ಈಗ ನೋಡಿ ಸೆಕೆಂಡ್ ಒನ್, ಈ 4 sin cube x ನ ಈ ಕಡೆ ತಗೊಂಡ್ಬರ್ತೀನಿ, sin 3x ಆ ಕಡೆ ಕಳಿಸ್ತೀನಿ. ಏನಾಗ್ತದ? 4 sin cube x equal to 3 sin x minus ಈ ಕಡೆ ಏನಾಗ್ತದ? sin 3x. ಏನಂತ ನೋಡ್ರಿ ಥರ್ಡ್ ಒನ್, sin 3x equal to ಈ 4 ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ 1/4 ಏನಾಗ್ತದ? 3 sin x minus sin 3x. sin 3x ಯೂಸ್ ಮಾಡ್ಕೊಂಡು ಎರಡು ಫಾರ್ಮುಲಾ ಬರ್ತಾವ ನೋಡ್ರಿ. sin 3 cos 3x, ಫೋರ್ತ್ ಒನ್ cos 3x ಏನದ ಫಾರ್ಮುಲಾ? 4 cos cube x minus 3 cos x. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮತ್ತೆ ಎರಡು ಫಾರ್ಮುಲಾ ಯೂಸ್ ಮಾಡ್ಬೋದು. ಏನದ? ಫಿಫ್ತ್ ಒನ್ ಸ್ವಲ್ಪ ನೋಡ್ರಿ, ಈ minus 3 cos x ಈ ಕಡೆ ತಗೊಂಡ್ಬರ್ತೀನಿ. ಏನಾಗ್ತದ? cos 3x plus 3 cos x equal to 4 cos cube x. Sixth one, cos cube x equal to ಈ 4 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ, so 1/4 ಯಾವುದು? cos 3x plus 3 ಯಾವುದು? cos x. ಈ ಫಾರ್ಮುಲಾ ಅಂದ್ರೆ cos 3x ಯೂಸ್ ಮಾಡ್ಕೊಂಡು ಇವೆರಡು ಫಾರ್ಮುಲಾ ಯೂಸ್ ಮಾಡ್ತೀವಿ. ಏನು ನೆಕ್ಸ್ಟ್ ಬರ್ತಾ ಇದೆ? ಯಾವುದು? tan 3. ಯಾವುದು? tan 3x. ಏನದ ಫಾರ್ಮುಲಾ? ಅಂದರೆ 3 tan x minus tan cube x divided by 1 minus 3 tan square x. ಈ ತರ ಇರೋದಲ್ಲ ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಗತ್ತೆ? 2x ಬಂತಂದ್ರೆ ತಲೆಬರಬೇಕು ಮಲ್ಟಿಪಲ್ ಆಂಗಲ್ಸ್, ಡಿವೈಡೆಡ್ ಬೈ 2 ಬಂತಂದ್ರೆ ಅದು ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಐತ್ರಿ? ಕ್ಲಿಯರ್ ಆಗತ್ತೆ ಕಾನ್ಸೆಪ್ಟ್? ಇವತ್ತಿನ ಇದರಲ್ಲೇ ಇಷ್ಟು ಫಾರ್ಮುಲಾ ಬರ್ಸಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ? ಈ ಫಾರ್ಮುಲಾ ಬರ್ಸ್ತೀನಿ, ಸಬ್ ಮಲ್ಟಿಪಲ್ ಫಾರ್ಮುಲಾ. ಬಟ್ ಆ ಸಬ್ ಮಲ್ಟಿಪಲ್ ಫಾರ್ಮುಲಾ ಅಷ್ಟೇ ಬರ್ಸ್ತೀನಿ, ಅವು ಪ್ರೂಫ್ ಇಲ್ಲ. ಅರ್ಥ ಆಯ್ತಾ? ಪ್ರೂಫ್ ಯೂಸ್ ಮಾಡೋಂಗಿಲ್ಲ. ಅರ್ಥ ಆಯ್ತ್ರಿ? ನೀವು ಪ್ರೂಫ್ ಯೂಸ್ ಮಾಡ್ಕೋದಿದ್ರೆ ಹಳೇ ಓಲ್ಡ್ ಸಿಲೆಬಸ್ ಅಲ್ಲೇ ಯೂಸ್ ಮಾಡ್ಬೋದು, ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಜಸ್ಟ್ ಫಾರ್ಮುಲಾ ಐಡಿಯಾ ಇದ್ರೆ ಸಾಕು. ಓಕೆ, ಥ್ಯಾಂಕ್ ಯು.